ಒಂದೂರು ಪರಿಚಯ ಆದ್ಮೇಲೆ ಅಲ್ಲಿಗೆ ಪದೇ ಪದೇ ಹೋಗ್ಬೇಕು ಅನ್ಸುತ್ತೆ ಅಲ್ವಾ? ಹಾಯ್ ಗೀತಾ. ನಾನು ಎಲ್ಲಿಂದ ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ? ಇನ್ನೆಲ್ಲಿಂದ ಬರಕ್ ಸಾಧ್ಯ? ನಿನ್ ಒಳಗಡೆಯಿಂದ. ನೀನ್ ಹೀಗೆ ನಿದ್ದೆ ಕೆಟ್ಟು ಕೂತಾಗೆಲ್ಲ ವಿಲ ವಿಲ ಅಂತ ಒದ್ದಾಡೋದು ಯಾರು? ನಾನ್ ತಾನೆ. ಅದಕ್ಕೆ ವಿಚಾರಿಸ್ಕೊಳಕ್ ಬಂದೆ. ಏನ್ ವಿಷಯ? ನಾಳೆ ಏನ್ ತೀರ್ಮಾನ ತಗೋಬೇಕು ಅನ್ನೋ ಗೊಂದಲ. ತೀರ್ಮಾನ ಮಾಡಿದ್ಮೇಲೂ ಏನ್ ಗೊಂದಲ? ತೀರ್ಮಾನ ಸರಿ ಇದೆಯೋ ಇಲ್ವೋ ಅನ್ನೋ ಗೊಂದಲ. ನ್ಯಾಯ ಹೆಚ್ಚ ಪ್ರೀತಿ ಹೆಚ್ಚ? ಪ್ರೀತಿ. ಇಲ್ಲ ಇಲ್ಲ, ನ್ಯಾಯನೇ. ಅದೇ ಅನ್ಯಾಯ ಆಗಿರೋರ್ಗೆ ಊಟನೂ ಸೇರಲ್ಲ, ಬದುಕಲಿ ನೆಮ್ಮದಿನೂ ಇರಲ್ಲ. ಆದ್ರೆ ಪ್ರೀತಿ ಇಲ್ಲ ಅಂದ್ರೆ ಚಿಕ್ಕ ಬೇಜಾರಾಗ್ಬೋದು ಅಷ್ಟೇ. ಆದ್ರೆ ಅನ್ಯಾಯ ಆಗಿರೋಷ್ಟು ಏನ್ ಬೇಜಾರಾಗಲ್ಲ. ಅದೇ ಅನ್ಯಾಯ ಆದ ಮನಸ್ಸಿಗೆ ಪ್ರೀತಿ ತೋರಿಸಿ ನೋಡು, ಅನ್ಯಾಯ ಮರ್ತೋಗುತ್ತೆ. ನ್ಯಾಯನೂ ಬೇಡ ಅನ್ಸುತ್ತೆ, ಪ್ರೀತಿ ಒಂದಿದ್ರೆ ಸಾಕು ಅನ್ಸುತ್ತೆ. ನೀನೊಂದ್ ಕೆಲ್ಸ ಮಾಡು, ವಿಜಿ ಮಾಡಿದ ಕೆಟ್ಟದನ್ನ ಒಂದ್ ತಕಡಿಲಿ, ವಿಜಿ ತೋರಿಸ್ತಾ ಇರೋ ಪ್ರೀತಿನೇ ಒಂದ್ ತಕಡಿಲಿ. ಅದನ್ನ ನಿಧಾನಕ್ಕೆ ತೂಗು. ಯಾವ್ದು ಹೆಚ್ಚು ತೋರಿಸುತ್ತೆ? ಒಂದೊಂದ್ ಕೈಯಿಂದ ತಕಡಿ ತೂಗಿದ್ರೆ ಯಾವ್ದು ಅಂತ ಹೇಳಕ್ ಕಷ್ಟ ಆಗುತ್ತೆ. ಅದ್ಯಾಕೋ ಗೊತ್ತಿಲ್ಲ, ಗೊಂದಲದ ಗೋಂದಿಂದ ನನ್ನನ್ನ ನಾನು ಬಿಡಿಸ್ಕೊಳಕ್ಕೆ ಆಗ್ತಿಲ್ಲ. ಮನ್ಸು ನೀರಾಗಿದ್ರೆ ಕಲ್ಲೆಸ್ದಾಗ ಅಲೆ ಹೇಳುತ್ತೆ. ಅದೇ ಮನ್ಸು ಕಲ್ಲಾಗಿದ್ರೆ ಮನ್ಸನ್ನ ಗಟ್ಟಿ ಮಾಡ್ಕೋಗೀತಾ? ನಿರ್ಧಾರ ಯಾವತ್ತೂ ಎರಡು ತುದಿಗಳ ಮೇಲೆ ನಿಲ್ಲೋ ಸೇತುವೆ ಅಲ್ಲ. ಅದು ಉಬ್ಬು ತಗ್ಗು ಇಲ್ದಿರೋ ಸಂವಾದ ಜಾಗದಲ್ಲಿ ಮಾತ್ರ ನಿಲ್ಲೋ ಅಂತ ಕಂಬ. ನಾಟಕದ ಮದ್ವೆ ನಿಜವಾದ ಮದ್ವೆ ಆದ್ರೆ ಇಷ್ಟು ದಿನ ವ್ಯರ್ಥ ಆಗಿದ್ ನಿನ್ ಬದುಕುಗೆ ಒಂದ್ ಅರ್ಥ ಸಿಗುತ್ತೆ. ಆಯ್ಕೆಗಳೇ ಇಲ್ಲದ ಅತಂತ್ರ ಭಾವ ಆಚೆ ಹೋಗುತ್ತೆ. ವಿಜಿ ನಿನ್ ಪ್ರೀತಿಲ್ ಬಿದ್ದು ನಿನಗೆ ಬೇರೆ ದಾರಿನೇ ತೋರಿಸ್ತಾ ಇದ್ದಾನೆ. ಅದರಲ್ಲಿ ಹೆಜ್ಜೆ ಹಾಕಕ್ಕೇನ್ ನಿನಗೆ? ಆಯ್ಕೆ ಇಲ್ಲ ಅಂತ ಯಾರು ಹೇಳಿದ್ದು? ಬಿದ್ದವ್ರನ್ನ ನಮ್ ಜೊತೆ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಥವಾ ಬಿಟ್ಟು ಹೋಗ್ಬೇಕು ಅನ್ನೋ ಆಯ್ಕೆ ನಂದು. ಅದರಲ್ಲಿ ನಾನು ಯಾವ್ದನ್ನ ಆರಿಸ್ಕೊಳ್ತೀನಿ ಅನ್ನೋದು ನಾಳೆ ಗೊತ್ತಾಗುತ್ತೆ. ಹಾಗಾದ್ರೆ ಇವಳು ವಿಜಿನ ಒಪ್ಕೊಳ್ಳಲ್ವಾ? ವಿಜಿಗೆ ಇಷ್ಟ ಹತ್ರ ಆದ್ಮೇಲೂ ಅವನಿಂದ ದೂರ ಬರೋ ನಿರ್ಧಾರ ಮಾಡ್ತಿದ್ದಾಳಲ್ಲ. ಗೊಂದಲದಿಂದ ಆಚೆ ಬಾ ಅಂತ ಬುದ್ಧಿ ಹೇಳ್ತಿದ್ ಮನ್ಸಿಗೆ ಗೊಂದಲ ಮಾಡ್ಬಿಟ್ಲಲ್ಲ. ಯಾಕೆ ಹೀಗೆ ಮಾಡ್ಬಿಟ್ಟೆ ಗೀತಾ? ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಾನು ನಿಮ್ಮಮ್ಮನ್ನ ನಿನ್ನ ಹತ್ರ ಕಳಿಸಿದ್ದು ನೀನು ಅವಳಿಗೆ ಸಮಾಧಾನ ಮಾಡಲಿ ಅಂತ, ಅವಳು ತಲೆ ಕೆಟ್ಟು ಕೂತ್ಲಿ ಅಂತಲ್ಲ. ನಾನು ಟೆನ್ಷನಲ್ಲಿ ಇದ್ದೀನಿ. ನಿಮ್ಮಮ್ಮನೂ ಟೆನ್ಷನಲ್ಲಿ ಇದ್ದಾಳೆ. ಆ ಟೆನ್ಷನ್ನು ನೀನು ಕಡಿಮೆ ಮಾಡುವಂತಲೇ ಅವಳನ್ನ ನಿನ್ನ ಹತ್ರ ಕಳಿಸಿದ್ದು. ಅದೇನೋ ತಾಳಿ ತೋರಿಸ್ಬಿಟ್ಟು ಅವಳ ಜೊತೆ ಮದುವೆ ಮಾಡು ಅಂತ ಕೇಳ್ತಿಂತಲ್ಲ, ಏನು ತಮಾಷೆ ಮಾಡ್ತಿದ್ಯಾ ನೀನು? ಈಗ ಯಾವ ನ್ಯಾಯ ವಿಜಿ? ಅನ್ಯಾಯ ಆಗೋಯ್ತು ದೊಡ್ಡ ಮಾವ. ನನ್ನ ಪ್ರೀತಿಗಿಂತ ಅನ್ಯಾಯ ಆಗುತ್ತೆ ಅಂತ ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಈಗ ಅಂಥದ್ದೇನಾಯ್ತು? ಯಾವ ತಾಳಿ ಗೀತಾ ಕೊರಳಿಗೆ ಕಟ್ಟಬೇಕು ಅಂತ ದೇವಸ್ಥಾನದಲ್ಲಿ ಕಾಯ್ತಿದ್ನೋ, ಯಾವ ತಾಳಿ ನನ್ನ ಗೀತಾನ ಒಂದು ಮಾಡುತ್ತೆ, ನಮ್ಮ ಪ್ರೀತಿಗೆ ಒಂದು ಅರ್ಥ ಕೊಡುತ್ತೆ ಅಂತ ನಂಬಿದ್ನೋ, ಆ ತಾಳಿನ ಗೀತಾ ತಂದು ವಾಪಸ್ ಕೊಟ್ಬಿಟ್ಲು ಮಾವ. ಇದರ ಅರ್ಥ ನನ್ನ ಪ್ರೀತಿ ಅವಳಿಗೆ ಅರ್ಥ ಆಗಿಲ್ಲ ಅಂತ, ನಾನು ಬದಲಾಗಿದ್ದೀನಿ ಅನ್ನೋ ನಂಬಿಕೆ ಅವಳಿಗೆ ಬಂದಿಲ್ಲ ಅಂತ. ನಾನೀಗ ಏನು ಮಾಡಲಿ? ಏನು ಮಾಡಬೇಕು ಅಂತಿದ್ಯೋ ಅದನ್ನು ಮಾಡೋದನ್ನು ಮರಿಬೇಡ ವಿಜಿ. ಹೆಣ್ಣಾಗಿ ಅವಳು ನಿನ್ನ ಪ್ರೀತಿಯ ಅಗ್ಗಿಸ್ಟಿಕೆಯಲ್ಲಿ ಕರಗಬೇಕು.
ಎಷ್ಟೇ ದಿಟ್ಟ ಹೆಜ್ಜೆ ಇಟ್ಟವಳಾಗಿದ್ರೂ ಒಂದಲ್ಲ ಒಂದಿನ ಸೋತು ನಿನ್ನ ಎದೆಗೆ ಒರಗಬೇಕು. ನೀನು ಅನ್ನೋ ಆಧಾರ ಅವಳನ್ನು ಅಲುಗಾಡಿಸಿ ಅವಳು ಮೊರಗಬೇಕು. ಅದು ಬಿಟ್ಟು ನಿನ್ನ ಪ್ರೀತಿನ ಧಿಕ್ಕರಿಸಿ ನಡೆದವಳ ಬಗ್ಗೆ ನೀನು ಯಾಕೆ ಸೋತು ಕೊರಗಬೇಕು? ನೀನು ಬದಲಾಯಿಸಿದ್ದು ಮೊಬೈಲನ್ನು, ಒಳಗಿನ ಸಿಮ್ಮನ್ನಲ್ಲ. ಹಸುವಿನ ವೇಷದ ಹುಲಿ ನಿನ್ನೊಳಗೆ ಸಾಯದೇ ಇರಲಿ, ಸತ್ತಿಲ್ಲ. ಏನೇ ಆದರೂ ನಿನ್ನ ನಿರ್ಧಾರ ಬದಲಾಗಬಾರದು ವಿಜಿ. ಬೀದಿಯಿಂದ ಬಂದಿರೋ ಒಂದು ಯಕಶ್ಚಿತ್ ಹೆಣ್ಣು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ತಾಯಿಯ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಿದ್ರೆ ಅದನ್ನು ನೋಡ್ಕೊಂಡು ಸಹಿಸ್ಕೊತೇನೋ ನೀನು? ಈ ದೊಡ್ಡಣ್ಣ ಲೈಫಲ್ಲಿ ಯಾರನ್ನೂ ಯಾವತ್ತೂ ಇಂಥದ್ದು ಬೇಕು ಅಂತ ರಿಕ್ವೆಸ್ಟ್ ಮಾಡಿಲ್ಲ. ಇವತ್ತು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗೋಣ ವಿಜಿ. ಗೀತಾ, ನನ್ನ ಪ್ರೀತಿನ ಒಪ್ಕೊಂಡಿರೋ ದಿನ ಇವತ್ತು. ಹಾಗೆ ಮನೆಗೆ ಹೋಗೋದಾ? ಮತ್ತಿನ್ನೇನ್ ಮಾಡ್ಬೇಕು? ನನಗೂ ಗೊತ್ತಿಲ್ಲ. ಲವ್ ಮಾಡ್ತಿರೋ ಗಂಡ ಹೆಂಡತಿಗಳೆಲ್ಲ ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗ್ತಾರಂತೆ. ಯಾವುದೋ ಬೆಟ್ಟದ ಮೇಲೆ ಹೋಗಿ ಐ ಲವ್ ಯು ಅಂತ ಕಿರ್ಚಿ ಖುಷಿ ಪಡ್ತಾರಂತೆ. ಇನ್ನೂ ಏನೇನೋ ಮಾಡ್ತಾರಂತಪ್ಪ. ನಮಗೂ ಇಂಥ ಸ್ಪೆಷಲ್ ಮೆಮೊರೀಸ್ ಬೇಡವಾಗಿತ್ತಾ? ಅಯ್ಯೋ ಸಾರಿ ವಿಜಿ, ಸಾರಿ. ಹಾಗಾದ್ರೆ ತಾವಿನ್ನು ನಮ್ ಜೊತೆ ಬನ್ನಿ. ಎಲ್ಲಿಗೆ? ಮನ್ಸು ಹಸನಾಗತ್ತೆ, ನೆನಪು ಹಸಿರಾಗತ್ತೆ, ನಿನಗೆ ಎಲ್ಲ ಗೊತ್ತಾಗತ್ತೆ. ಬಾ ವಿಜಿ. ಪರವಾಗಿಲ್ಲ, ನಾನು ಬಿಟ್ಟು ಬಾಣ ಸರಿಯಾಗಿ ಕೆಲಸ ಮಾಡ್ತಿದೆ. ನಾನು ಹುಟ್ಟು ಹಾಕಿದ ಹುಳ ಸರಿಯಾದ ಕಡೆನೇ ಕಚ್ಚಿದೆ. ನಂಬಿಕೆ ಅನ್ನೋ ಹೆಮ್ಮರನ ಕೆಡವೋಕೆ ಅನುಮಾನ ಅನ್ನೋ ಚಿಕ್ಕ ಕೊಡ್ಲಿ ಪೆಟ್ಟು ಸಾಕಾಯ್ತು. ಗೀತಾ, ನೀನೀಗ ನನ್ನ ಗಂಡನ ಕಣ್ಣೆದ್ರು ಬರಬೇಕು ಕಣೆ. ಆಗ ಶುರುವಾಗುತ್ತೆ ಮಜಾ. ಎಲ್ಲಿದೀಯ ನೀನು? ಎಲ್ಲಿದೀಯಾ? ಏನು ಇಬ್ರು ಗಿಡ ನಡ್ತಿದ್ದೀರಲ್ಲ? ಇವತ್ತೇನ್ ಪರಿಸರ ದಿನಾಚರಣೆನಾ? ಏನೇ ಶರಣ್ಯ ಹಾಗೆ ಹೇಳ್ತಿದ್ಯಾ? ಗಿಡ ನೆಡೋದಕ್ಕೆ ಆ ಒಂದಿನನೇ ಆಗ್ಬೇಕಾ? ನೋಡ್ರೆ, ನಾನು ವಿಜಿ ಸುಮ್ನೆ ಕಾರಣ ಇಲ್ಲದೆ ಜಗಳ ಆಡ್ಕೊಂಡು ಕಾಲ ಕಳೆದಿದ್ದೀವಿ. ಆದ್ರೆ ನೆರಳು ಕೊಡೋ ಈ ಗಿಡ ನೆಟ್ರೆ ಎಲ್ರಿಗೂ ಉಪಯೋಗ ಆಗತ್ತೆ. ನಮ್ ಪ್ರೀತಿ ಉಸಿರಾಡೋವರೆಗೂ ಈ ದಿನ
ಗೀತಾ ಇದ್ದಾಗೆ. ಒಂದೊಂದು ಎಲೆ ಚಿಗುರುವಾಗ್ಲೂ ಸ್ಪರ್ಧೆ, ಘರ್ಷಣೆ ಎಲ್ಲ ಇರುತ್ತೆ. ಆದರೆ ಚಿಗುರ್ತಾ ಚಿಗುರ್ತಾ ಅವುಗಳಿಗೆ ಗೊತ್ತಿಲ್ಲದೆ ಆಸರೆಯಾಗಿ ಹೊಂದ್ಕೊಂಡು ಮರವಾಗತ್ತೆ. ಇಷ್ಟು ದಿನ ಅರ್ಥ ಇಲ್ದಿರೋ ಜಗಳ ಆಡಿದ್ದಾಯ್ತು. ಇನ್ನಾದ್ರೂ ಅರ್ಥಪೂರ್ಣವಾದ ಕೆಲಸ ಮಾಡೋಣ ಅಂತ ಗೀತಾ ಅಂದ್ಲು. ಅದಕ್ಕೆ ಗಿಡ ನೆಟ್ವಿ. ಹಾ, ವಿಜಯ್ ಹೇಳಿದ ಸತ್ಯ. ಅದು ವಿಜಯ್, ಇದು ಗೀತಾ. ನಾವು ಕಾಲೇಜಿಂದ ಹೋದ್ಮೇಲೂ ನಮ್ ಪ್ರೀತಿಯ ಪ್ರತೀಕವಾಗಿ ಈ ಗಿಡನೂ ಇಲ್ಲೇ ಬೆಳೆದಿರುತ್ತೆ. ಮದುವೆ ಅನ್ನೋ ನೀರೇರಿದ್ದಾರೆ.